ಪಂಚಾಚಾರ್ಯ ಜಗದ್ಗುರು. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯ ವರಿಯರಾಗಿರುವಂತಹ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯನ ವೃಂದಭಾಂಡದಲ್ಲಿ ಸ್ಮರಿಸಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಅತ್ನೂರು ಗ್ರಾಮದಲ್ಲಿ ಕರ್ತೃತ್ವ ಶಕ್ತಿಯಾಗಿರುವಂತಹ ನೊಂದು ಬೆಂದು ಬಂದ ಭಕ್ತರ ಬಾಳಿಗೆ ಬೆಳಕಾಗಿರುವಂತಹ ತಾಯಿ ಮಹಾಲಕ್ಷ್ಮಿಯ ದೇವಿಯ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಈ ಧರ್ಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಬಡದಾಳದ ಪರಮ ಪೂಜ್ಯರ ಚರಣಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಅದೇ ರೀತಿಗೆ ಅತ್ನೂರಿನ ಪರಮ ಪೂಜ್ಯರ ಚರಣಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಚಿನ್ಮಯಗಿರಿಯ ಪರಮ ಪೂಜ್ಯರು ಕೂಡ ಶರಣುಗಳನ್ನು ತಿಳಿಸಿ ಇಲ್ಲಿಯವರೆಗೆ ತಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಗುಡ್ಡಹಾಪುರ ದಾನಮ್ಮ ದೇವಿಯ ಮಹಾಪುರಾಣವನ್ನು ಹಬ್ಬದ ಅಡುಗೆಯಂತೆ ಹದ ಮಾಡಿ ತಮ್ಮೆಲ್ಲರಿಗೂ ಕೂಡ ಉಣಬಡಿಸುತ್ತಿರುವಂತಹ ನಮ್ಮ ಶಾಸ್ತ್ರೀಜಿಗೂ ಕೂಡ ಶರಣೆಂದು, ಗವೈಗಳಾಗಿರುವಂತಹ ಸಂತೋಷ್ ಕುಮಾರ್ ಅವರಿಗೂ ಹಾಗೂ ಎಲ್ಲ ಕಲಾಬಳಗಕ್ಕೂ ಕೂಡ ಶರಣೆಂದು, ಇಲ್ಲಿಯವರೆಗೆ ಮಾತನಾಡಿರುವಂತಹ ಅಫ್ಜಲ್ಪುರ ತಾಲೂಕಿನ ಮಾಜಿ ಶಾಸಕರಾಗಿರುವಂತಹ ಮಾಲಕೆ ಗುತ್ತೇದಾರ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಮಹೋದಯರಲ್ಲಿ ಶರಣುಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಕಲ ಸದ್ಭಕ್ತರ ಅಂತರಾತ್ಮದಲ್ಲಿರುವಂತಹ ಆ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಹಳಷ್ಟು ವಿಶೇಷವಾಗಿ ಹೇಳೋದೇನಂತಂದ್ರೆ ಗುಡ್ಡಹಾಪುರ ದಾನಮ್ಮ ದೇವಿಯ ವರದಾನೇಶ್ವರಿಯ ಪುರಾಣವನ್ನು ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ತಾವೆಲ್ಲರೂ ಕೂಡ ಕೇಳುವಂಥವ್ರು ಆಗಿದ್ದೀರಿ. ಈ ಪುರಾಣವನ್ನು ಯಾಕೆ ಕೇಳಬೇಕು, ಇದರಿಂದ ನಮಗೇನು ಲಾಭ ಅದ ಅನ್ನುವಂಥ ವಿಚಾರವನ್ನು ನಮ್ಮ ಮಾಲಿಕೆ ಸಾಬರು ನಿಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟವ್ರು. ಒಂದು ಕಡೆ ಒಬ್ಬ ದಾರ್ಶನಿಕ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದ್ರೆ, ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರನಾರೀಚ ಧರ್ಮ ಕೀರ್ತಿ ದ್ವಯಂ ಅನ್ನುವಂಥ ಮಾತು ಆ ದಾರ್ಶನಿಕ ಹೇಳ್ತಾನೆ. ಈ ಜಗತ್ತಿನೊಳಗೆ ಯಾವುದೂ ಕೂಡ ಸ್ಥಿರವಾಗಿರುವಂಥದ್ದಲ್ಲ. ಅಸ್ಥಿರಂ ಜೀವನ ಭಗವಂತ ಏನು ಮಾಡ್ಯಾನ ಅಂತಂದ್ರೆ ಈ ಸುಂದರವಾಗಿರುವಂಥ ಶರೀರವನ್ನು ಕೊಟ್ಟು ಈ ಶರೀರಕ್ಕೆ ಏನು ಕೊಟ್ಟಾನ ಅಂದ್ರೆ ಈ ಶರೀರದೊಳಗೆ ಒಂದಿಷ್ಟು ಅಂಗಾಂಗಗಳು ಕೊಟ್ಟಾನ ಪರಮಾತ್ಮ. ಎಂಥ ಅಂಗಾಂಗಗಳು ಕೊಟ್ಟಾನ ಪರಮಾತ್ಮ ಅಂತಂದ್ರೆ 1000 ಅಲ್ಲ 10,000 ಅಲ್ಲ ಲಕ್ಷ ಅಲ್ಲ ಕೋಟಿ ರೂಪಾಯಿ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಂಗಿಲ್ಲ ಅಂತಹ ಅಂಗಾಂಗಗಳು ಕೊಟ್ಟಾನ. ಏನು ಕೊಟ್ಟಾನ ಭಗವಂತ ಅಂದ್ರೆ ಕಿಡ್ನಿ ಕೊಟ್ಟಾನ, ಲಿವರ್ ಕೊಟ್ಟಾನ, ಹಾರ್ಟ್ ಕೊಟ್ಟಾನ, ಒಂದಿಷ್ಟು ನೋಡ್ಲಕ್ಕೆ 2 ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಮಾತನಾಡೋದಕ್ಕೆ ಬಾಯಿ ಕೊಟ್ಟಾನ, ಸ್ಪರ್ಶ ಮಾಡೋದಕ್ಕೆ ಚರ್ಮ ಕೊಟ್ಟಾನ, ಮಾತನಾಡೋದಕ್ಕೆ ನಾಲಿಗೆ ಕೊಟ್ಟಾನ, ರುಚಿಯನ್ನು ಸವಿಸೋದಕ್ಕೆ. ಆ ಎಲ್ಲ ಅಂಗಾಂಗಗಳು ಕೊಟ್ಟಿರುವಂತಹ ಭಗವಂತ ಏನು ಮಾಡ್ಯಾನಂದ್ರೆ ಆ ಎಲ್ಲ ಅಂಗಾಂಗಗಳಿಗೆ ಒಂದೊಂದು ಹಸಿವು ಕೊಟ್ಟಾನ ಪರಮಾತ್ಮ. ನೋಡ್ರಿ ಎಷ್ಟು ಶಾಣ ಅದಾನ ಪರಮಾತ್ಮ. ಎಂಥ ಹಸಿವು ಕೊಟ್ಟಾನ ಪರಮಾತ್ಮ ಅಂತಂದ್ರೆ 2 ಕಣ್ಣು ಕೊಟ್ಟಾನ, ಆ ಕಣ್ಣಿಗೆ ಒಂದು ಹಸಿವು ಅದ. ಎಂಥ ಹಸಿವು ಅದ ಅಂದ್ರೆ ಸುಂದರವಾಗಿರುವಂತಹ ಪ್ರಕೃತಿಯನ್ನು ನೋಡಿದ್ರೆ ಸಾಕು ಆ ಕಣ್ಣಿನ ಹಸಿವು ನೀಗಿ ಬಿಡುತ್ತದೆ. ಅದೇ ರೀತಿಯಾಗಿ ಬಾಯಿ ಕೊಟ್ಟಾನ ಪರಮಾತ್ಮ, ಒಳ್ಳೆಯ 4 ಮಾತಾಡಿದರೆ ಸಾಕು ಆ ಬಾಯಿಯ ಹಸಿವು ನೀಗಿ ಬಿಡುತ್ತದೆ. ಅದೇ ರೀತಿಯಾಗಿ ನಾಲಿಗೆ ಕೊಟ್ಟಾನ ಪರಮಾತ್ಮ, ಆ ನಾಲಿಗೆ ಒಂದು ಹಸಿವು ಅದ. ಎಂಥದ್ದು ಅಂದ್ರೆ ರುಚಿ ರುಚಿಯಾಗಿರುವಂತಹ ಅಡುಗೆ ನಾವು ಊಟ ಮಾಡಿದ್ರೆ ಸಾಕು ಆ ನಾಲಿಗೆ ಹಸಿವು ನೀಗಿ ಬಿಡ್ತದ. ಮೂಗು ಕೊಟ್ಟಾನ ಭಗವಂತ, ಸುಂದರವಾಗಿರುವಂತಹ ಸುಗಂಧ ಭರಿತವಾಗಿರುವಂತಹ ದ್ರವ್ಯ ವಾಸನೆ ಮಾಡಿದರೆ ಸಾಕು ಆ ಮೂಗಿನ ಹಸಿವು ನೀಗಿ ಬಿಡ್ತದೆ. ಚರ್ಮ ಕೊಟ್ಟನ ಭಗವಂತ, ಮೃದುವಾಗಿರುವಂಥದ್ದು ಮೆತ್ತಗಾಗಿರುವಂಥದ್ದು ಸ್ಪರ್ಶ ಮಾಡಿದರೆ ಸಾಕು ಆ ಚರ್ಮದ ಹಸಿವು ನೀಗಿ ಬಿಡ್ತದೆ. ಅದೇ ರೀತಿಯಾಗಿ 2 ಕಿವಿ ಕೊಟ್ಟನ ಭಗವಂತ. ಕೇಳ್ರಿ ನೀವೆಲ್ಲರೂ ಕೂಡ 2 ಕಿವಿ ಕೊಟ್ಟನ ಪರಮಾತ್ಮ. ಆ ಕಿವಿಗೊಂದು ಹಸಿವಿಟ್ಟಾರ. ಎಂಥ ಹಸಿವಿಟ್ಟಾನ ಅಂದ್ರೆ ಇಲ್ಲೆಲ್ಲ ತಾಯಂದ್ರೆ ಕುಂತ ನಿಮಗೊಂದು ಪ್ರಶ್ನೆ ಮಾಡ್ತೀನಿ ನಾ. ಏನಂತಂದ್ರೆ ನಿಮ್ ಎಲ್ಲರ ಕಿವಿ ಒಳಗೆ ಬಂಗಾರದ ಓಲೆಗಳು ನಿಮ್ಮ ಕಿವಿ ಒಳಗೆ ಇಟ್ಕೊಂಡ್ರಲ್ರಿ? ಒಂದು ಪ್ರಶ್ನೆ ಮಾಡ್ತೀನಿ, ಆ ಕಿವಿ ಒಳಗೆ ಬಂಗಾರದ ಓಲೆಗಳು ಬಂಗಾರದ ಯಾಕೆ ಇಡಬೇಕಾಗಿತ್ತು? ಇನ್ನೂ 10 ಹಲವಾರು ಲೋಹಗಳದಾವ. ಕಬ್ಬಿಣದ, ತಾಮ್ರದ, ಬೆಳ್ಳಿಯದ, ಇನ್ನೂ ಹಲವಾರು ಲೋಹಗಳದಾವ. ಆ ಬಂಗಾರದ್ದೇ ಯಾಕೆ ಆ ಕಿವಿ ಒಳಗೆ ಬಂಗಾರದ ಕಿವಿ ಓಲೆಗಳು ನಿಮಗೆ ಯಾಕೆ ಇಟ್ರು ಅಂತಂದ್ರೆ ತಾಯಿ ಲಕ್ಷ ಇಟ್ಟು ಕೇಳ್ರಿ, ನೆನಪಿಟ್ಕೊಳ್ರಿ, ಬಂಗಾರಕ್ಕೆ ಯಾವತ್ತೂ ಕೂಡ ಬಂಗ ಹತ್ತಲ್ಲ. ಆ ಬಂಗಾರ ಒಯ್ದು ಭೂಮಿ ಒಳಗೆ 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷ ಅಗದು ಇಟ್ಟರು ಸಹಿತ ಆ ಬಂಗಾರಕ್ಕೆ ಯಾವತ್ತೂ ಕೂಡ ತುಕ್ಕು ಹಿಡಿಯಂಗಿಲ್ಲ, ಅದಕ್ಕೆ ಬಂಗ ಹತ್ತಂಗಿಲ್ಲ, ಅದರ ಕಿಮ್ಮತ್ತು ಯಾವತ್ತೂ ಕೂಡ ಕಮ್ಮಿ ಆಗಂಗಿಲ್ಲ. ಆ ಕಿವಿಯೊಳಗೆ ಬಂಗಾರದ ಓಲೆಗಳು ಯಾಕೆ ಇಟ್ರು ಅಂತಂದ್ರೆ
ಆ ಕಿವಿಯೊಳಗ ಬಂಗಾರದಂತಹ ಮಾತುಗಳೇ ಒಳಗೆ ಹೋಗಬೇಕು ವಿನಃ ಹಿತ್ತಾಳಿ ತಾಮ್ರದ ಮಾತುಗಳು ಅಲ್ಲ ಅನ್ನುವಂಥ ಕಾರಣಕ್ಕೆ ಆ ಕಿವಿಯೊಳಗೆ ಬಂಗಾರದ ಓಲೆಗಳು ಇಟ್ಟರು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಅಂತ ಹೇಳಿದಲ್ಲ, ಈ ಜೀವನವು ಸಹಿತ ಸ್ಥಿರವಾಗಿರುವಂಥದ್ದಲ್ಲ. ಇದು ಭಗವಂತ ಯಾವಾಗ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಪರಮಾತ್ಮ ನಮ್ಗೆಲ್ಲರೂ ಕೂಡ ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಕೊಟ್ಟಾನ, ಇಲ್ಲ ಅಂತಲ್ಲ. ಬೆನ್ನ ಹಿಂದೆ ಒಂದು ಸಿಕ್ಕ ಹೊಡೆದಾನ. ಏನು ಹೊಡೆದಾನ ಅಂದ್ರೆ ಒಂದು 100 ವರ್ಷ ಕೊಟ್ಟಾನ. ಆ 100 ವರ್ಷದೊಳಗೆ ಅದು ನೋ ಗ್ಯಾರಂಟಿ ಅನ್ನುವಂತಹ ಬೆನ್ನ ಮೇಲೆ ಮುದ್ರ ಹಾಕಿ ನಮಗೆಲ್ಲರೂ ಕೂಡ ಕಳಿಸ್ಯಾನ. ಅದು ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ. ಲೋಕ ಅಂದ್ರೆ ಈ ಜಗತ್ತಿ ಹೆಂಗೆ ಸ್ಥಿರವಾಗಿಲ್ರಿ ಅಪ್ಪುರೇ ಅಂತ ನೀವು ಕೇಳ್ಬೋದು. ಈಗ ನಮ್ಮ ಮಾಲಿಕೆ ಸಾಬ್ರು ಹೇಳಿದ್ರಲ್ಲ, ಯುದ್ಧ ನಡೆದ ಇರಾನ್ ಮತ್ತು ಇಸ್ರೇಲ್ ಅಮೆರಿಕದೊಳಗೆ ಯುದ್ಧ ನಡೆದ ಅಂತ ಹೇಳಿದ್ರಲ್ಲ, ಈ ಲೋಕನೂ ಸಹಿತ ಯುದ್ಧ ಮತ್ತು ಭೂಕಂಪ ಆಗಿ ಯಾವಾಗ ಹೊರಟು ಹೋಗ್ತಾವಿಲ್ಲ ಗೊತ್ತಿಲ್ಲ. ಲೋಕೆ ಅಸ್ಥಿರಂ ಧನ ಯೌವನಂ. ಧನ ಅಂದ್ರೆ ಸಂಪತ್ತು. ದಾನಿಗಳ ಬಗ್ಗೆ ಹೇಳಿದ್ರಲ್ಲ, ಸಂಪತ್ತು ಕೂಡ ಸ್ಥಿರವಾಗಿರುವಂಥದ್ದು ಇಲ್ರಿ ಅಪ್ಪರೇ. ನಮ್ಮ HDFC ಬ್ಯಾಂಕ್ ಒಳಗೆ ನಮ್ಮ ತಮ್ಮನ ಹೆಸರಲ್ಲೇ 30 ಲಕ್ಷ ಅದಾವ. ಗುಲ್ಬರ್ಗದೊಳಗೆ 1-2 ಪ್ಲಾಟ್ ಅದಾವ. ಖೂಬಾ ಪ್ಲಾಟ್ನಾಗ 3 ಪ್ಲಾಟ್ ಅದಾವ. ನಮ್ಮ ಅಪ್ಪನ ಹೆಸರಲ್ಲಿ 40 ಎಕರೆ ಹೊಲ ಅದ ಅಂತ ನೀವು ಅನ್ಕೊಂಡಿರ್ಬೋದಿಲ್ಲ ಅಂತಲ್ಲ. ಆ ಸಂಪತ್ತು ಕೂಡ ಸ್ಥಿರವಾಗಿರುವಂಥದ್ದಲ್ಲ. ಆ ಸಂಪತ್ತು ಸ್ಥಿರವಾಗಿ ಉಳಿಬೇಕಾಗಿತ್ತು ಅಂದ್ರೆ ಒಂದು ಕೆಲಸ ಮಾಡಬೇಕಾಗ್ತದೆ. ನೀವು ಏನು ಕೆಲಸ ಮಾಡಬೇಕಾಗಿರ್ತದೆ ಅಂದ್ರೆ ಒಂದಿಷ್ಟು ಆ ಸಂಪತ್ತಿನ ಮೇಲೆ ಮೊದಲಿಗೆ ಏನಾಗ್ತದೆ ಅಂದ್ರೆ 3 ಜನರ ಕಣ್ಣು ಬೀಳ್ತದೆ ಆ ಸಂಪತ್ತಿನ ಮೇಲೆ. ನೀವು ಗಳಿಸಿರುವಂಥ ಸಂಪತ್ತು ನಿಮ್ಮಲ್ಲಿ ಸ್ಥಿರವಾಗಿ ಉಳಿಬೇಕಾಗಿತ್ತು ಅಂದ್ರೆ ಆ ಸಂಪತ್ತಿನ ಮೇಲೆ 3 ಜನರ ಕಣ್ಣು ಬೀಳ್ತದೆ. ಮೊದಲನೇ ಕಣ್ಣು ಯಾರ್ದು ಬೀಳ್ತದೆ ಅಂದ್ರೆ ಅದು ಕಳ್ಳನ ಕಣ್ಣು ಬೀಳ್ತದ. ಆ ಕಳ್ಳನ ಕಣ್ಣು ತಪ್ಸಾಕ್ ನೀವೇನು ಮಾಡ್ತೀರಿ ಅಂದ್ರೆ ಎಲ್ಲೆಲ್ಲೋ ಸಂಪತ್ತು ಮುಚ್ಚಿಟ್ಟು ಅಲ್ಮಾರಿ ಒಳಗೆ ಟ್ರೆಜರಿ ಒಳಗಿಟ್ಟು ಏನೇನೋ ಎಲ್ಲೆಲ್ಲೋ ಇಟ್ಟು ಆ ಕಳ್ಳನ ಕಣ್ಣು ಸಹಿತ ನೀವು ತಪ್ಪಿಸಿದ್ರಿ ಅಂತಂದ್ರೆ 2ನೇ ಕಣ್ಣು ಬೀಳ್ತದೆ. 2ನೇ ಕಣ್ಣು ಯಾರ್ದು ಅಂದ್ರೆ ಅದು ಸರ್ಕಾರದ ಕಣ್ಣು ಬೀಳ್ತದೆ. ಸರ್ಕಾರಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟೋದು ಬರ್ತದೆ ಅಂತ ತಿಳ್ಕೊಂಡು ಆ ಸರ್ಕಾರದ ಆಸ್ತಿನೂ ಸಹಿತ ಏನೇನೋ ಮಾಡಿ ಆ ಸರ್ಕಾರದ ಕಣ್ಣು ಸಹಿತ ನೀವು ತಪ್ಪಿಸಿದ್ರಪ್ಪ ಅಂತಂದ್ರೆ 3ನೇ ಕಣ್ಣು ಬೀಳ್ತದ. ಆ 3ನೇ ಕಣ್ಣು ನಿಮ್ಮ ಸಂಪತ್ತಿನ ಮೇಲೆ ಬಿತ್ತು ಅಂತಂದ್ರೆ ಅದು ಯಾವ ಕಾರಣಕ್ಕೂ ನಿಮ್ಮ ಹತ್ರ ಉಳಿಯಂಗಿಲ್ಲ. ಅದು 3ನೇ ಕಣ್ಣು ಯಾವುದು ಬೀಳ್ತದ ಅಂದ್ರೆ ಅದು ಧರ್ಮದ ಕಣ್ಣು ಬೀಳ್ತದ. ಅದು ಅಭಿನವ ಗುರುಬಸವ ಶಿವಾಚಾರ್ಯ ಕಣ್ಣು ಬೀಳ್ತದ. ವೀರಮಾಂತ ಶಿವಾಚಾರ್ಯ ಬಡದಾಳ ಪರಮ ಪೂಜ್ಯರ ಕಣ್ಣು ನಿಮ್ಮ ಸಂಪತ್ತಿನ ಮೇಲೆ ಬೀಳ್ತದ. ಅವ್ರ ಕಣ್ಣು ನಿಮ್ಮ ಮೇಲೆ ಬಿತ್ತು ಅಂತಂದ್ರೆ ಅದು ಯಾವತ್ತೂ ಕೂಡ ನಿಮ್ಮ ಹತ್ರ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದು ಉಳಿಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕಂದ್ರೆ ಇಂತಹ ಧರ್ಮದ ಕಾರ್ಯಗಳಿಗಾಗಿ ಒಂದಿಷ್ಟು ದಾನದ ರೂಪದೊಳಗೆ ನೀವೇನಾದರೂ ಮಾಡಿದ್ರಿ ಅಂದ್ರೆ ಆ ಸಂಪತ್ತು ನಿಮ್ಮಲ್ಲಿ ಸ್ಥಿರವಾಗಿ ಉಳಿತದ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ನಾರೀಚ ಅಂದ್ರೆ ಪುತ್ರ ಮತ್ತು ಹೆಂಡತಿ. ಅಪ್ಪೋರೆ ನನ್ನ ಹೆಂಡತಿ ಅದಳ, ನನಗೆ 3 ಜನ ಮಕ್ಕಳು ಹುಟ್ಟ್ಯಾರ, ನಾನೇ ಅವ್ರಿಗೆ ಹಿಡ್ದೇನೆ ಅಂತ ನೀವು ಹೇಳ್ತೀರಿ. ಇಲ್ಲ ಅಂತಲ್ಲ, ಆ ಮಕ್ಕಳು ಅಥವಾ ಹೆಂಡತಿ ನಿಮಕ್ಕಿಂತ ಮುಂಚೆನೂ ಸಾಯ್ಬೋದು ಅಥವಾ ನೀವು ಸತ್ತ ಮ್ಯಾಗನೂ ಸಹಿತ ಅವರು ಸಾಯ್ಬೋದು. ಆ ದರ್ಶನಕ್ಕೆ ಹೇಳ್ತಾನೆ ಯಾವುದೂ ಕೂಡ ಸ್ಥಿರವಾಗಿರುವಂಥದ್ದಲ್ಲ. ಈ ಜಗತ್ತಿನೊಳಗೆ ಇನ್ನೊಬ್ಬ ದಾರ್ಶನಿಕ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದ್ರೆ ದ್ರಾಕ್ಷಂಲಾನ ಮುಖಿ ಜಾತಃ ಶರ್ಕರ ಚಾಸ್ಮತಾಂ ಗತಃ ಶುಭಾಷಿತಃ ರಸಶಾಗ್ರೆ ಸುಧಾ ಬೇತ ದಿವಂ ಗತಃ ಅನ್ನುವಂಥ ಮಾತು ಹೇಳ್ತಾನೆ. ಒಂದು ದಿವಸ ಏನಾಗಿತ್ತು ಅಂದ್ರೆ ದ್ರಾಕ್ಷಂಲಾನ ಮುಖಿ ಜಾತಃ ಅಂದ್ರೆ ದ್ರಾಕ್ಷಿ ನೀವೆಲ್ಲ ನೋಡಿರ್ಬೋದು. ಈ ದ್ರಾಕ್ಷಿ ಒಂದಿಷ್ಟು ಏನು ಮಾಡ್ತಿದೆ ಅಂದ್ರೆ ನಾನೇ ಭಾಳ ಸ್ವಾದಿಷ್ಟವಾಗಿದ್ದೇನೆ, ನಾನೇ ಭಾಳ ರುಚಿಯಾಗಿದ್ದೀನಿ ಅಂತ ಈ ಜಗತ್ತಿನೊಳಗೆ ಸ್ವಲ್ಪ ಮೆರೆದಾಡ್ತಿತ್ತಂತ. ಮೆರೆದಾಡುತ್ತಿರುವಂಥ ಸಂದರ್ಭದೊಳಗೆ ಅಲ್ಲಿ ಏನು ಪ್ರವೇಶ ಮಾಡ್ತು ಅಂದ್ರೆ ಅಲ್ಲಿಗೆ ಸಕ್ರೆ ಪ್ರವೇಶ ಮಾಡ್ತು. ಅವಾಗ ಸಕ್ರೆ ನಾನೇ ಬಹಳ ರುಚಿಯಾಗಿದ್ದೀನಿ, ನಾನೇ ಬಹಳ ಸ್ವಾದಿಷ್ಟವಾಗಿದ್ದೀನಿ ಅಂತ ಯಾವಾಗ ಈ ಜಗತ್ತಿನ ತುಂಬೆಲ್ಲ ಒಂದಿಷ್ಟು ಮೆರೆದಾಡೋಕೆ ಪ್ರಾರಂಭ ಮಾಡ್ತು, ಆ ದ್ರಾಕ್ಷಿ ಏನಾಗ್ಬಿಡ್ತದೆ ಅಂದ್ರೆ ಒಂದಿಷ್ಟು ಸ್ವಲ್ಪ ಒಣಗಿ ಹೋಗ್ಬಿಡ್ತದಂತ. ಅವಾಗ ಸಕ್ರೆ ನಾನೇ ಬಹಳ ರುಚಿಯಾಗಿದ್ದೀನಿ, ಎಲ್ಲರಿಗೂ ಕೂಡ ನಾನೇ ಎಲ್ಲ ಒಳ್ಳೆ ಕೆಲಸಕ್ಕೆ ನನಗೇ ಉಪಯೋಗ ಮಾಡ್ಕೊಂತಾರ ಅಂತ ಸಕ್ರೆ ಮೆರೆದಾಡುತ್ತಿರುವಂಥ ಸಂದರ್ಭದೊಳಗೆ ದೇವಲೋಕದ ಅಮೃತ ಭೂಮಿಗೆ ಬಂತ. ದೇವಲೋಕದ ಅಮೃತ ಯಾವಾಗ ಭೂಮಿಗೆ ಬಂತು ಅವಾಗ ಅಮೃತಕ್ಕೆ ಸಮಾನವಾಗಿರುವಂಥದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಸಕ್ರೆ ಏನು ಮಾಡ್ತಂದ್ರೆ ಅದು ಕಲ್ಲಾಗ್ಬಿಡ್ತದೆ. ಅವಾಗ ಅದು ಕಲ್ಸಕ್ರೆ ಆಯ್ತಂತ. ದೇವಲೋಕದ ಅಮೃತ ನಾನೇ ಭಾಳ ಸ್ವಾದಿಷ್ಟವಾಗಿದ್ದೇನೆ, ಅಮೃತ ಇದ್ದೇನೆ, ಅಮೃತದ ಮುಂದೆ ಯಾರೂ ಇಲ್ಲ ಅಂತ ಸ್ವಲ್ಪ ಮೆರೆದಾಡುತ್ತಿರುವಂಥ ಸಂದರ್ಭದೊಳಗೆ ಯಾವಾಗ ಸಂತರು ಶಿವಯೋಗಿಗಳು ಮಹಾತ್ಮರು ಇವರೆಲ್ಲ ಏನು ಕರೀತಾರಲ್ಲ ಅವರು ಯಾವಾಗ ತಮ್ಮ ಆಶೀರ್ವಚನದ ಮುಖಾಂತರ ಯಾವಾಗ ಧರ್ಮ ಉಪದೇಶ ಮಾಡೋಕ್ಕೆ ಪ್ರಾರಂಭ ಮಾಡಿದ ಅವಾಗ ದೇವಲೋಕದ ಅಮೃತ ಮತ್ತೆ ದೇವಲೋಕಕ್ಕೆ ಹೋಗ್ತದಂತ. ಈ ಜಗತ್ತಿನೊಳಗೆ ಅಜರಾಮರವಾಗಿ ಉಳಿದದ್ದು ಯಾವುದಾದ್ರಿದ್ರೆ ಅದು ಧರ್ಮ ಮತ್ತು ಶರಣರ ಹಿತ ವಚನಗಳೇ ಈ ಜಗತ್ತಿನೊಳಗೆ ಅಜರಾಮರವಾಗಿ ಉಳಿತಾವನ್ನುವಂಥ ವಿಚಾರವನ್ನ ಈ ಸಂದರ್ಭದೊಳಗೆ ತಿಳಿಸಿ ವಿಶೇಷವಾಗಿ ಅತನೂರಿನ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಾಗ ಎಲ್ಲ ಧರ್ಮ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಎಲ್ಲ ಸಮಾಜ ಬಾಂಧವರು ಸೇರಿ ಎಲ್ಲ ದೈವ ಸೇರಿ ಆ ಮಹಾಲಕ್ಷ್ಮಿ ತಾಯಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೀವೆಲ್ಲರೂ ಕೂಡಿ ಮಾಡ್ತಾ ಇದ್ರಲ್ಲಿ ಇದು ಬಹಳ ಸಂತೋಷವಾಗಿರುವಂಥದ್ದು, ಒಂದು ಶ್ರೇಯಸ್ಸಾಗಿರುವಂಥ ಕಾರ್ಯಕ್ರಮ
ಕಾರ್ಯಕ್ರಮ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬರುವಂಥದ್ದು ಇರಲಿಲ್ಲ. ವಿಶೇಷವಾಗಿ ನಮ್ಮ ಚಿನ್ನಮಗಿರಿ ಯಾವುದೋ ಒಂದು ಸಂದರ್ಭದೊಳಗೆ ಒಂದು ಅನಿವಾರ್ಯ ಕಾರಣದಿಂದ ಚಿನ್ನಮಗಿರಿ ಮಠಕ್ಕೆ ಹೋಗಿದ್ದೀವಿ ನಾವು. ಇಲ್ಲ 10 ಕಾರ್ಯಕ್ರಮಕ್ಕೆ ಹೋಗ್ಬರ ಮಾಡ್ರಿ ಅಂತ ಚಿನ್ನಮಗಿರಿ ಅಪ್ಪರು ನಮಗೆ ಕರ್ಕೊಂಡು ಬಂದಾರೆ ಇಲ್ಲಿಗೆ, ಅಷ್ಟೇ, ಮತ್ತೊಂದು ಏನಿಲ್ಲ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ, ನಿಮಗೆಲ್ಲರಿಗೂ ಕೂಡ ಆ ಜಗದಾದಿ ಜಗದರು ಪಂಚಾಚಾರ ಆಶೀರ್ವಾದ, ಸದಾವಕಲ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾವಕಲ ನಿಮ್ಮೆಲ್ಲ ಗ್ರಾಮದ ಮೇಲೆ, ಸದಾವಕ ನಿಮ್ಮೆಲ್ಲರ ಮನೆತನದ ಮೇಲೆ ಇರಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ ನಮ್ಮ 4 ಮಾತಿಗೆ ವಿರಾಮವನ್ನು ಕೊಡ್ತೇವೆ. ಓಂ ಶಾಂತಿ.